ನಮಸ್ಕಾರ ಕರ್ನಾಟಕ. ಈ ಸಂಚಿಕೆಯಲ್ಲಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಕರ್ಜಿ ಕಡೆಗೆ ಸ್ವಲ್ಪ ಹೋಗೋಣ. ಮೊನ್ನೆ ಒಮ್ಮಿಂದೊಮ್ಮೆ ಫುಡ್ ಪಾಯ್ಸನ್ ಆಗಿ ಸುಮಾರು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ತವ್ಯಸ್ತವಾಗಿ ತಾಲೂಕು ಆಸ್ಪತ್ರೆಗೆ, ಜಿಲ್ಲಾ ಆಸ್ಪತ್ರೆಗೆ ಕೂಡ ಹೋಗಿ ಚಿಕಿತ್ಸೆಯನ್ನು ಪಡೆದು ಮನೆಗೆ ಹೋಗಿದ್ದಾರೆ. ಇದು ದಂಡೋತಿ ಮೈನಾರಿಟಿ MDRS ಅಲ್ಲಿ ಕೂಡ ಆಗಿತ್ತು. ಅಲ್ಲೇನಾಯಿತು ಕ್ರಮ? ವಾರ್ಡನ್, ಪ್ರಿನ್ಸಿಪಾಲ್ ಸಸ್ಪೆಂಡ್. ಇಲ್ಲಿ ಕರ್ಜಿಯಲ್ಲಿ ಏನಾಗಿದೆ ಅಂದರೆ ಅವಲಕ್ಕಿಯ ಒಂದು ಉಪಹಾರವನ್ನು ಸ್ವೀಕರಿಸಿದ ವಿದ್ಯಾರ್ಥಿಗಳು ಅಸ್ತವ್ಯಸ್ತಗೊಂಡರು. ಇದಕ್ಕಾಗಿ ಅಫ್ಜಲ್ಪುರದ ಜನರು, ಅಭಿವೃದ್ಧಿ ಪ್ರಿಯರು, ಹೋರಾಟಗಾರರು ಮಕ್ಕಳ ಒಂದು ಈ ಪರಿಸ್ಥಿತಿಯನ್ನು ಕಂಡು ರಸ್ತೆಗಿಳಿದು ಹೋರಾಟ ಮಾಡಬೇಕಾಯಿತು. ತಹಶೀಲ್ದಾರ್ ಹೋದರು, ಇಒ ಹೋದರು, ಎಲ್ಲ ಅಧಿಕಾರಿಗಳು ಹೋದರು, ಆ ಬಗ್ಗೆ ಪರಿಶೀಲನೆ ಮಾಡಿದರು. ಆದರೆ ಆಗಿದ್ದೇನು? ಈ ಒಂದು ಇಷ್ಟೆಲ್ಲ ಜನರ ಹೋರಾಟ, ಆ ಮಕ್ಕಳ ಅಸ್ತವ್ಯಸ್ತತೆಗೆ ಸಿಕ್ಕಿರ್ತಕ್ಕಂಥ ಫಲ ಏನು ಅಂದರೆ ಅದೇ ವಾರ್ಡನ್, ಅದೇ ಪ್ರಿನ್ಸಿಪಾಲ್. ನಮ್ಮದು ದೌರ್ಭಾಗ್ಯ ಏನಂದರೆ ನಮ್ಮ ಸರ್ಕಾರ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಬೇಕೇ ಹೊರತು ಕೇಂದ್ರೀಕರಣ ಮಾಡಬಾರದು. ಈ ಒಂದು MDRS ಇದೆಯಲ್ಲ, ಇದರ ಮೇಲಿನ ಅಧಿಕಾರ ಯಾರಿಗಿದೆ ಗೊತ್ತಾ? ಜಂಟಿ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಕಲಬುರಗಿ, ಬಿಟ್ಟರೆ ಕ್ರೈಸ್ತದಲ್ಲಿರ್ತಕ್ಕಂಥ ಅಲ್ಲೇನು ಡೈರೆಕ್ಟರ್ ಇದ್ದಾರೆ, ಎಕ್ಸಿಕ್ಯೂಟಿವ್ ಡೈರೆಕ್ಟ್ರು, ಅವರೇ ಇದನ್ನು ನೋಡಬೇಕು. ಕರ್ನಾಟಕ ರಾಜ್ಯದ ರಾಜಧಾನಿ ಆಗಿರತಕ್ಕಂಥ ಬೆಂಗಳೂರಲ್ಲಿ ಕೂತು ಎಜುಕೇಟಿವ್ ಡೈರೆಕ್ಟರ್ ಏನು ಮಾಡಬಹುದು? ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರು, ಉಪನಿರ್ದೇಶಕರು, ಅವರಿಗೆ ಅವರ ಇಲಾಖೆ ಹಾಸ್ಟೆಲ್ಗಳೇ ವಿಸಿಟ್ ಮಾಡೋದರಲ್ಲಿ ಗೋಳಾನುಗೋಳಿದೆ. ಇದಕ್ಕೆಲ್ಲಿ ಮಾಡಬೇಕು? ಇದರ ಒಂದು ಆಹಾರದ ಪರಿಶೀಲನೆ ಎಲ್ಲಿ ಮಾಡಬೇಕು? ಸಾಧ್ಯ ಆಗುತ್ತಾ? ಏನು ಸರ್ಕಾರಗಳು ಬಬ್ಬಿ ಹೊಡಿತಾ ಇವೆ, ನಾವು ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡ್ತೀವಿ, ಕೇಂದ್ರೀಕರಣ ಇಲ್ಲ. ಇಲ್ಲೇ ಇತ್ತದು ಮೊದಲು. ಇವೆಲ್ಲ ಬಿಲ್ಸನ್ನು ತಾಲೂಕಿನಲ್ಲಿ ಇರ್ತಕ್ಕಂಥ ಎಜುಕೇಟಿವ್ ಆಫೀಸರ್, ತಾಲೂಕು ಪಂಚಾಯತಿಯವರು ಸೈನ್ ಮಾಡ್ತಾಯಿದ್ರು, ವಿಸಿಟ್ ಮಾಡ್ತಾಯಿದ್ರು, ನೋಡ್ತಾಯಿದ್ರು, ಚೆನ್ನಾಗಿತ್ತು. ಈಗ ಇಒ ಅವರಿಗೂ ಅಧಿಕಾರ ಇಲ್ಲ, ತಹಶೀಲ್ದಾರಿಗೆ ಅಧಿಕಾರ ಇಲ್ಲ, ಸಮಾಜ ಕಲ್ಯಾಣ ತಾಲೂಕು ಅಧಿಕಾರಿಗೆ ಅಧಿಕಾರ ಇಲ್ಲ. ಯಾಕೆ ಮಾಡಿದ್ರು? ಇದು ದೀಪದ ಕೆಳಗೆ ಕತ್ತಲನೆ, ಬಡವರ ಮಕ್ಕಳ ಜೀವನದಲ್ಲಿ ಆಟ ಆಡ್ತಕ್ಕಂಥ ಸಂಗತಿನೇ. ಅಷ್ಟೆಲ್ಲ ಮಕ್ಕಳು ಚಿಕಿತ್ಸೆಗೆ ಹೋಗಿ ಜೀವ ಕಳೆದುಕೊಳ್ತೀವಿ ಅಂತಕ್ಕಂಥ ಭಯದಲ್ಲಿ ಬದುಕಿರ್ತಕ್ಕಂಥ ಒಂದು ಸಂಗತಿ ಅತಿ ಖೇದದ ಸಂಗತಿ. ಏನು ಮಾಡಿದ್ರೆ ಕ್ರೈಸ್ತದವರು? ಇದರಲ್ಲಿ ಸಂಬಂಧಪಟ್ಟ ಹೈಯರ್ ಅಥಾರಿಟಿಗೆ ಕ್ರಮ ತೆಗೆದುಕೊಳ್ಬೇಕು. ಅವಾಗಿದು ಸುದ್ದ ಆಗ್ತದೆ. ಯಾರು ಹೋಗಿ ಯಾರು ನೋಡ್ತೀರಪ್ಪ? ಒಂದು ಉದಾಹರಣೆ ಕೊಡ್ತೀನಿ ನಾನು. ಬಿಸಿ ಊಟ ಇದೆಯಲ್ಲ, ರಾಜ್ಯ ಸರ್ಕಾರದ ಒಂದು ಕನಸಿನ ಯೋಜನೆ, ಅಕ್ಷರ ದಾಸೋಹ ಯೋಜನೆಯಲ್ಲಿ ಬಿಸಿ ಊಟ ಕೊಡ್ತೇವೆ. ಇಡೀ ರಾಜ್ಯದ ಎಲ್ಲ ಶಾಲೆಗಳಿಗೆ ಒಂದೇ ನಮೂನೆ ಕಳಪೆ ಬೇಳೆ ಸಾಗಾಣಿಕೆ ಆಗ್ತಾ ಇದೆ, ಸರಬರಾಜು ಆಗ್ತಾ ಇದೆ. ಯಾರು ಹೊಯ್ಕೊಂಡ್ರೂ ಕ್ರಮ ತೆಗೆದುಕೊಂಡಿಲ್ಲ ಅಂದರೆ ಸರ್ಕಾರದಲ್ಲಿಯೇ ಇದು ಕಪ್ಪು ಚುಕ್ಕೆ ಇದೆನಾ? ದೀಪದ ಕೆಳಗೆ ಕತ್ತಲು ಇದೆನಾ? ಆರು ಸರಬರಾಜು ಮಾಡುವವರಿಗೆ ಯಾವ ಶಾಸಕರು, ಯಾವ ಮಂತ್ರಿಗಳು, ಯಾವ ಅಧಿಕಾರಿಗಳು ಕ್ಯಾರೆ ಅನ್ನೋದಿಲ್ಲ. ಕಾರಣ ಏನು? ಮುಲಾಜಿಲ್ಲದೆ ಕ್ಯಾರೆ ಅನ್ನಬೇಕಾದರೆ ಇವರು ನಿಷ್ಠೂರರಾಗಿರಬೇಕು. ಟೇಬಲ್ ಕೆಳಗೆ ಕೈ ಹಾಕಿರಬಾರ್ದು, ಕೈ ಚಾಚಿರಬಾರ್ದು. ಆವಾಗ ಆಹಾರ ಕೊಡ್ತಕ್ಕಂಥವರು ಗಂಭೀರವಾಗಿ ಉತ್ತಮವಾದ ಆಹಾರವನ್ನು ಸರಬರಾಜು ಮಾಡ್ತಾರೆ. ಇಲ್ಲೇನಾಗಿದೆ, ಅವತ್ತು ಇದು ಫುಡ್ ಪಾಯ್ಸನ್ ಆಗೋದಕ್ಕೆ ಆ ಅವಲಕ್ಕಿ ಸರಿ ಇರಲಿಲ್ಲ, ವಾಸನೆ ಬರ್ತಿತ್ತು ಅಂತ ಕೇಳ್ಪಟ್ಟಿದ್ದೇನೆ. ನಂತರ ಅಡಿಗೆ ಮಾಡುವವರು, ಅವ್ರಿಗೇನು ಜವಾಬ್ದಾರಿ ಇಲ್ಲ, ಯಾವುದೋ ಏಜೆನ್ಸಿಯಿಂದ ಬಂದಿರ್ತಾರೆ, ಮನಸ್ಸಿಗೆ ಬಂದಾಗ ಮಾಡಿ ಹೋಗ್ತಾರೆ. ಅವರಿಗೂ ಭದ್ರತೆ ಇಲ್ಲ, ಮಕ್ಕಳ ಆಹಾರಕ್ಕೂ ಭದ್ರತೆ ಇಲ್ಲ. ಒಂದೇ ಒಂದು ಸಾರಿ ಅವಲಕ್ಕಿಯನ್ನು ತೊಳೆದು ಹಾಗೇ ಮಾಡಿರುವುದರಿಂದ ಈ ಘಟನೆ ಸಂಭವಿಸಿತ್ತು ಅಂತಕ್ಕಂಥವ್ರು ತಿಳಿದುಕೊಂಡವರು ನಮಗೂ ತಿಳಿಸಿದ್ದಾರೆ. ನಿಮ್ಮ ಮನೆಯಲ್ಲಿ ಹಾಗೆ ಮಾಡ್ತೀರಾ? ಈ ಒಂದು MDRSಗೆ ಎಷ್ಟು ಜನ ಸಚಿವರು, ಶಾಸಕರುಗಳು, ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿಗಳು
ಜಿಲ್ಲಾ ಪಂಚಾಯತಿ CEO ಸಾಹೇಬರು ಎಷ್ಟು ಸಾರಿ ವಿಸಿಟ್ ಮಾಡಿರಿ ಸಾಹೇಬ್ರೆ? ಯಾರೂ ಹೋಗೋದಿಲ್ಲ ಅಂದರೆ ಅದು ಹಾಗೆ ಆಗೋದು. ಪತ್ರಕರ್ತರು ಯಾರಾದರೂ ನೋಡೋದಕ್ಕೆ ಹೋದರೆ ಅನುಮತಿ ಇಲ್ಲ ಅಂತ ಸಾಕಷ್ಟು ಸಾರಿ ನಿರಾಕರಣೆ ಮಾಡ್ತಾರೆ. ಕಾರಣ ಏನು? ನೀವು ಸತ್ಯವಾಗಿದ್ದರೆ ಪತ್ರಕರ್ತ ಬಂದರೇನು, ಪರಮಾತ್ಮ ಬಂದರೇನು ನೋಡಿ ಅನ್ಬೇಕು. ಪತ್ರಕರ್ತರಂದ್ರೆ ಏನು? ಸಾರ್ವಜನಿಕವಾಗಿ ಏನೇನು ನಡೀತದೆ ನೋಡಿ ಅದನ್ನು ಸಮಾಜಕ್ಕೆ ತಿಳಿಸುವುದೇ ಪತ್ರಕರ್ತರ ಕರ್ತವ್ಯ. ಎಲ್ಲಾನು ಮುಚ್ಚಿಟ್ಟು ಈ ಪರಿಸ್ಥಿತಿ, ಈ ಘಟನೆ ಆದಾಗ ಎಲ್ಲರೂ ಓಡಾಡಿ ಹೋಗಿ ಯಾರೂ ದಿಕ್ಕಿಲ್ಲದ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಹಾಕ್ತಿರಲ್ಲ, ನಾಚಿಕೆ ಆಗಬೇಕು ನಿಮಗೆ. ಮೊದಲು ನೀವು ಅಡಿಗೆ ಮಾಡುವವರನ್ನು ಏಜೆನ್ಸಿಯಿಂದ ತೆಗೆದುಕೊಳ್ತಿರಲ್ಲ, ಅವರ ಇಂಟರ್ವ್ಯೂ ಮಾಡಬೇಕು, ಅವರಿಂದ ಅಡಿಗೆ ಮಾಡಿಸ್ಬೇಕು, ಅವರು ಎಷ್ಟು ನಿಷ್ಠುರರು, ಎಷ್ಟು ಒಳ್ಳೆಯವರಿದ್ದಾರೆ ಪರಿಶೀಲನೆ ಮಾಡಬೇಕು. ಅಂಥವರಿಗೆ ಮಾತ್ರ ಅಲ್ಲಿ ಅಡಿಗೆ ಮಾಡೋದಕ್ಕೆ ಅನುಮತಿ ಕೊಡಬೇಕು. ಡಿ ಗ್ರೂಪ್ ನೌಕರರು ಮನಸ್ಸಿಗೆ ಬಂದಂತೆ ಮಕ್ಕಳಿಗೆ ಮಾತನಾಡಿದ್ದಾರೆ ಅಂತಕ್ಕಂಥ ವಿಷಯನೂ ನಾನು ಕೇಳ್ಪಟ್ಟಿದ್ದೇನೆ. ಏನು ಮಾಡೋದು? ಆ ವಾರ್ಡನ್ ಪ್ರಿನ್ಸಿಪಲ್ಗೂ ಕೂಡ ಅಂಜಿಸ್ತಾರೆ ಅಂತಕ್ಕಂಥ ವಿಷಯನೂ ಕೇಳ್ಪಟ್ಟಿದ್ದೇನೆ. ಹಾಗಾಗಿ ನೀವು ಯಾವುದೇ ಹಾಸ್ಟೆಲ್ಗೆ ಆಗಲಿ ವಸತಿ ಶಾಲೆಗೆ ಆಗಲಿ ಡಿ ಗ್ರೂಪ್ ನೌಕರರನ್ನು ನೀವು ಏಜೆನ್ಸಿಯಿಂದ ತೆಗೆದುಕೊಳ್ಳುವಾಗ ಅವರ ವಿದ್ಯಾರ್ಥಿಯನ್ನು, ಅವರ ಒಂದು ಎಷ್ಟು ಅನುಭವವನ್ನು ಹೊಂದಿದ್ದಾರೆ, ಎಷ್ಟು ಸೂಕ್ಷ್ಮವಾಗಿದ್ದಾರೆ ಅನ್ನುವುದನ್ನು ನೀವು ಪರಿಶೀಲನೆ ಮಾಡಿ ಅವರನ್ನು ಕೆಲಸಕ್ಕೆ ತೆಗೆದುಕೊಳ್ಳಬೇಕು. ಇದನ್ನು ಇನ್ನು ಮುಂದೆ ಸರ್ಕಾರ, ಅಲ್ಲಿನ ತಹಸೀಲ್ದಾರರು, ಅಲ್ಲಿನ EO, ಅಲ್ಲಿನ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ವಿಸಿಟ್ ಮಾಡಲಿಕ್ಕೆ ಅನುಮತಿ ಕೊಡಬೇಕು. ಅಂದಾಗ ಇದು ಶುದ್ಧ ಆಗ್ತದೆ. ಈಗೆಲ್ಲ ಶಾಂಪಲ್ ಆಗಿ ಮಕ್ಕಳು ಸುಸ್ತಾಗಿ ಮರಳಿ ಬರ್ತಾ ಇವೆ. ಇದೇ ಥರ ನೀವು ಮುಂದುವರಿಸಿದರೆ ಮಕ್ಕಳ ಪ್ರಾಣವೂ ಕೂಡ ಹಾರಿ ಹೋದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಆದ್ದರಿಂದ ಸರ್ಕಾರ ಇದಕ್ಕೆ ಗಂಭೀರವಾಗಿ ಪರಿಗಣಿಸಿ ಒಳ್ಳೆಯ ಕೆಲಸ ಮಾಡೋದಕ್ಕೆ ಅನುಕೂಲ ಮಾಡ್ತೀರಿ, ಬಡವರ ಮಕ್ಕಳಿಗೆ ನ್ಯಾಯ ಒದಗಿಸಿ ಕೊಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.